ಇಪಿಎಫ್ಒ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್. ಪಿಎಫ್ ವ್ಯಾಪ್ತಿಗೆ ಬರುವ ವೇತನದ ಮಿತಿಯನ್ನು ಪ್ರಸ್ತುತ ಈಗಿರುವ 15,000ದಿಂದ 25,000ಗೆ ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಒಂದು ವೇಳೆ ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದರೆ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಆರ್ಥಿಕ ನೆರವು ನೀಡಿದಂತಾಗುತ್ತದೆ. ಹೌದು, ಕೇಂದ್ರ ಸರ್ಕಾರವು ಕಡ್ಡಾಯ ಪಿಎಫ್ ವ್ಯಾಪ್ತಿಗೆ ಬರುವ ವೇತನದ ಮಿತಿಯನ್ನು ಪ್ರಸ್ತುತ 15,000ದಿಂದ 25,000ಕ್ಕೆ ಹೆಚ್ಚಿಸಲು ಗಂಭೀರವಾಗಿ ಆಲೋಚಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ನಿರ್ಧಾರ ಜಾರಿಗೆ ಬಂದರೆ ದೇಶದ ಕೋಟ್ಯಂತರ ಖಾಸಗಿ ನೌಕರರ ಸಾಮಾಜಿಕ ಭದ್ರತೆ ಹೆಚ್ಚಾಗುವುದಲ್ಲದೆ ನಿವೃತ್ತಿಯ ನಂತರದ ನಿಧಿಯು ದೊಡ್ಡ ಮಟ್ಟದಲ್ಲಿ ಸಂಗ್ರಹವಾಗಲಿದೆ. ಪ್ರಸ್ತುತ ನಿಯಮಗಳ ಪ್ರಕಾರ ಒಬ್ಬ ಉದ್ಯೋಗಿಯ ಮೂಲ ವೇತನ ಮತ್ತು ತುಟ್ಟಿಭತ್ಯೆ ಸೇರಿ 15,000 ರೂಪಾಯಿವರೆಗೆ ಇದ್ದರೆ ಮಾತ್ರ ಅವರು ಕಡ್ಡಾಯವಾಗಿ ಇಪಿಎಫ್ ವ್ಯಾಪ್ತಿಗೆ ಬರುತ್ತಾರೆ. 15,000ಕ್ಕಿಂತ ಹೆಚ್ಚಿನ ಸಂಬಳ ಇರುವ ಹೊಸ ಉದ್ಯೋಗಿಗಳಿಂದ ಪಿಎಫ್ನಿಂದ ಹೊರಗುಳಿಯುವ ಅವಕಾಶವಿತ್ತು. ಆದರೆ ಹೊಸ ಪ್ರಸ್ತಾವನೆಯಂತೆ ಈ ಮಿತಿಯನ್ನು 25,000ಕ್ಕೆ ಏರಿಸಿದರೆ ಅಷ್ಟು ಸಂಬಳ ಪಡೆಯುವ ಎಲ್ಲಾ ನೌಕರರಿಗೂ ಪಿಎಫ್ ಕಡಿತ ಕಡ್ಡಾಯವಾಗಲಿದೆ. ಇದರಿಂದ ಇದುವರೆಗೆ ಯಾವುದೇ ಭವಿಷ್ಯದ ಉಳಿತಾಯ ಯೋಜನೆ ಹೊಂದಿರದ ಲಕ್ಷಾಂತರ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ವೇತನದ ಮಿತಿ ಹೆಚ್ಚಳದಿಂದ ನಿಮ್ಮ ಮಾಸಿಕ ಉಳಿತಾಯ ಮತ್ತು ಕೈಗೆ ಬರುವ ಸಂಬಳದಲ್ಲಿ ಕೂಡ ಬದಲಾವಣೆಗಳಾಗಲಿವೆ. ಹೆಚ್ಚಾಗಲಿರುವ ಪಿಎಫ್ ನಿಧಿ. ಇದುವರೆಗೆ 15,000 ಆಧಾರದ ಮೇಲೆ ಪಿಎಫ್ ಲೆಕ್ಕಾಚಾರ ನಡೆಯುತ್ತಿತ್ತು. ಈಗ 25,000 ಮಿತಿಯಾದಾಗ ನಿಮ್ಮ ಪಿಎಫ್ ಖಾತೆಗೆ ಜಮಾ ಆಗುವ ಮೊತ್ತ ಗಣನೀಯವಾಗಿ ಹೆಚ್ಚಲಿದೆ. ಕೈಗೆ ಬರುವ ಸಂಬಳದಲ್ಲಿ ಅಲ್ಪ ಇಳಿಕೆ. ಸಂಬಳದ 12% ಭಾಗ ಪಿಎಫ್ಗೆ ಕಡಿತವಾಗಿರುವುದರಿಂದ ಪ್ರತಿ ತಿಂಗಳು ಕೈಗೆ ಬರುವ ಹಣದಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆ ಆಗಬಹುದು. ಸುಭದ್ರ ನಿವೃತ್ತಿ ಜೀವನ. ಈಗ ಕೈಗೆ ಬರುವ ಹಣ ಕಡಿಮೆ ಆದರೂ ದೀರ್ಘಾವಧಿಯಲ್ಲಿ ಇದು ನಿಮ್ಮ ನಿವೃತ್ತಿ ಕಾಲಕ್ಕೆ ಭಾರಿ ದೊಡ್ಡ ಮೊತ್ತದ ಹಣವನ್ನು ಒದಗಿಸುತ್ತದೆ. ಕೊನೆಯ ಬಾರಿಗೆ 2014ರಲ್ಲಿ ವೇತನದ ಮಿತಿಯನ್ನು 6,500ದಿಂದ 15,000ಕ್ಕೆ ಹೆಚ್ಚಿಸಲಾಗಿತ್ತು. ಈಗ ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ಬದಲಾದ ಜೀವನ ಶೈಲಿಗೆ ಅನುಗುಣವಾಗಿ ಈ ಮಿತಿಯನ್ನು 25,000ಕ್ಕೆ ಏರಿಸುವುದು ಅಗತ್ಯವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ನೌಕರರಿಗೆ ಕೇವಲ ಇಪಿಎಫ್ ಮಾತ್ರವಲ್ಲದೆ ಇಪಿಎಸ್ ಅಡಿಯಲ್ಲಿ ಉತ್ತಮ ಪೆನ್ಷನ್ ಪಡೆಯುವ ಹಕ್ಕು ಕೂಡ ಸಿಗಲಿದೆ. ಕಾರ್ಮಿಕ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ 25,000 ವೇತನ ಮಿತಿಯನ್ನು ಏರಿಸಬೇಕೆಂಬ ಪ್ರಸ್ತಾವನೆಯನ್ನು ಸಲ್ಲಿಸಿವೆ. ಆದರೆ ಸರ್ಕಾರ ಇಲ್ಲಿಯ ತನಕ ಯಾವುದೇ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಬಗ್ಗೆ ಯಾವ ರೀತಿ ಸ್ಪಂದನೆ ನೀಡಲಿದೆ ಎಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ. ಇಪಿಎಫ್ಒಗೆ ಸಂಬಂಧಪಟ್ಟಂತ ಈ ತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.